ನನ್ನ ವನವಾಸಿ ಬಂಧುಗಳೇ, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ನನ್ನ ವನವಾಸಿ ಬಂಧುಗಳೇ, ವನವಾಸಿ ಅಲ್ಲ ಸರ್, 3ನೇ ಸಲ ಹೇಳ್ತಾ ಇದ್ದೀನಿ. ನಾವು ವನವಾಸಿಗಳಲ್ಲ ಸರ್. ನೀವು ಯಾವಾಗ ನಾವು ವನವಾಸಿಗಳಲ್ಲ ಆದಿವಾಸಿಗಳು ಅಂತ ಧಿಕ್ಕರಿಸಿ ಹೇಳ್ತೀರೋ ಆಗ ನಿಮ್ಮ ಹಕ್ಕುಗಳು ಚಲಾವಣೆ ಬರ್ತವೆ. ನೀವು ಎಲ್ಲಿವರೆಗೆ ವನವಾಸಿಗಳು ಅಂತ ಅನ್ಕೋತೀರೋ ಆಗ ನಿಮ್ಮನ್ನು ಅನಾಗರಿಕವಾದ ಕಾಡು ಜನಗಳು ಅಂತ ಅನ್ಕೋತಾರೆ ಈ ಸಮಾಜ. ಯಾವಾಗ ನೀವು ಆದಿವಾಸಿಗಳು ಅನ್ಕೋತೀರೋ ಆವಾಗ ನೀವು ನನಗೂ ನಗರದಲ್ಲಿರುವ ಸಮಸ್ತರಿಗೂ ಮೂಲ ಪುರುಷರು ಅಂತ ಅನ್ಕೋತಾರೆ ಸಮಾಜ. ಇದೊಂದು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾರು ಆದಿವಾಸಿ ಅಂತಾನೋ ಅವನು ನಿಮ್ಮನ್ನು ಪಶುಗಳು ಅಂತ ಭಾವಿಸ್ತಾನೆ. ಇವತ್ತು ಅದು ಜಾಸ್ತಿ ಆಗ್ತಿದೆ. ವನವಾಸಿ ನಿಮ್ಮನ್ನು ಯಾರು ವನವಾಸಿ ಅಂತಾರೋ ಅವರು ನಿಮ್ಮನ್ನು ಪಶುಗಳು ಅಂತ ಭಾವಿಸ್ತಾರೆ. ಅವ್ರಿಗೆ ನಿಮ್ಮ ಆಡಿಗೆ, ನಿಮ್ಮ ಜೋಪಿಗೆ, ನಿಮ್ಮ ಊರಿಗೆ ಪಾದ ಊರಕ್ಕೆ ಅವಕಾಶ ಕೊಡಬೇಡಿ. ಅದು ವಿಷಪಾದ, ಅದು ದೆವ್ವದ ಪಾದ. ಅಲ್ಲಿ ಗರಿಕೆ ಕೂಡ ಹುಟ್ಟಲ್ಲ. ಅದು ಭಿನ್ನ ಭಾವ ಮಾಡುವಂಥ ಮನುಷ್ಯರನ್ನು ತುಚ್ಛವಾಗಿ ನೋಡುವಂಥ ಪಾದಗಳು. ಅವರು ಮನುಷ್ಯರಲ್ಲ, ಅವರು ಅಮಾನವೀಯವಾದವರು. ಅಂಥವರು ಯಾರು ನಿಮ್ಮನ್ನು ವನವಾಸಿ ಅಂತಾರೋ ಅವ್ರನ್ನ ಮನುಷ್ಯರನ್ನಾಗಿ ಮಾಡಬೇಕಾದ್ರೆ ಏನಾದ್ರು ಔಷಧಿ ಇದ್ದರೆ, ನಮ್ಮ ಕಾಳಮ್ಮ ಇದ್ದಾರೆ ಔಷಧಿ ಕೊಡೋಕ್ಕೆ, ಏನಾದ್ರು ಇದ್ದರೆ ಅವ್ರ ಹತ್ರ ಔಷಧಿ ಕೊಟ್ಬಿಟ್ಟು ಕಳಿಸಿ, ಮುಂದೆ ಕಳಿಸಿ, ಚೆನ್ನಾಗಿರಪ್ಪ ಅಂತ. ಆದರೆ ಊರೊಳಗೆ ಮಾತ್ರ ಇರ್ತೀವಿ. ಬಂಧುಗಳೇ, ನಾನು ಮಾತಾಡಬೇಕು ಅಂತ ಬರಲಿಲ್ಲ. ನಿಮ್ಮನ್ನು ನೋಡಬೇಕು, ನೀವು ಮಾತಾಡೋದನ್ನು ಕೇಳಿಸ್ಕೊಳ್ಬೇಕು ಅಂತ ನಾನು ಬಂದೆ. ಆದರೆ ಗೆಳೆಯರು ಸ್ವಲ್ಪ ಒತ್ತಾಯ ಮಾಡಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿಸಿದ್ರು. ನನಗೆ ಗೊತ್ತು ಮೂಲ ನಿವಾಸಿಗಳ ಪರಿಸ್ಥಿತಿ ಏನಾಗಿದೆ ಅಂತ. ಒಂದು ಹಾಡು ನಿಮ್ಮದೇ ಇದೆ. ಜೇನೆ ನೀನು ಹೋಗುವುದು ದಿಕ್ಕಾಪಾಲು, ಬರುವುದು ಒಂದೇ ದಾರಿ. ಇದು ಹಾಡು. ಆದಿವಾಸಿಗಳು ಮತ್ತು ಅವ್ರ ಬದುಕು ಜೀವನ ಹೊಟ್ಟೆ ಯಾತ್ರೆಗೆ ದಿಕ್ಕಾಪಾಲು ಹೋಗ್ತಿತ್ತು. ಬರುವಾಗ ಅದರ ಗೂಡಿನ ಕಡೆಗೆ ಒಂದೇ ದಾರಿ ಗೊತ್ತಾಯಿತು. ಇವತ್ತೇನಾಗಿದೆ? ಜೇನೆ ನೀನು ಹೋಗುವುದು ದಿಕ್ಕಾಪಾಲು, ಬರುವುದು ಕೂಡ ದಿಕ್ಕಾಪಾಲಾಗುತ್ತದೆ. ನಿಮ್ಮ ಗೂಡಿಗೆ, ನಿಮ್ಮ ತುತ್ತಿಗೆ ದೊಡ್ಡ ಏಟು ಬಿದ್ದಿದೆ. ಇದಕ್ಕೆ ಉಳಿದವರು ಯಾರು? ನಿಮ್ಮ ಸಂತಾನ ನೋಡ್ತಾ ಇಲ್ಲ. ನಿಮ್ಮ ಸಂತಾನ ಯಾರೋ ನಗರದಲ್ಲಿದ್ದಾರಲ್ಲ, ಅವರೆಲ್ಲ ನಿಮ್ಮ ಸಂತಾನವೇ. ಅವರು ನಿಮ್ಮ ಕಡೆ ನೋಡ್ತಾ ಇಲ್ಲ. ಆದರೆ ಸಾಂಸ್ಕೃತಿಕವಾಗಿ ಅವರು ಶ್ರೀಮಂತರು. ಕೆಲವು ಕಡೆ ಎಷ್ಟು ಪ್ರಬುದ್ಧತೆ ಇದೆ ಅಂತಂದರೆ ಸುಸ್ತಾಗ್ಬಿಡುತ್ತೆ. ಆದಿವಾಸಿಗಳಲ್ಲಿ ಈ ಸಮಾಜ ಕಲಿಬೇಕಾದದ್ದು, ಮನುಷ್ಯರಾಗೋದಕ್ಕೆ ಕಲಿಬೇಕಾದದ್ದು ತುಂಬ ಇದೆ. ಹಂಗೆ ಕೆಟ್ಟದ್ದು ಇರುತ್ತೆ. ಕೆಟ್ಟದನ್ನೆಲ್ಲ ಬಿಟ್ಬಿಡ್ಬೇಕು, ಒಳ್ಳೆಯದನ್ನು ತಕ್ಕಂಡು ಬಿಡಬೇಕು, ಮುಂದಕ್ಕೆ ಹೋಗ್ಬೇಕು. ಈ ಕೆಲಸ ಇವತ್ತು ಆಗಬೇಕಾಗಿದೆ. ನಾನು ನಿಮ್ಮ ಜೊತೆಗಿರ್ತೀನಿ, ಆದರೆ ಸುತ್ತಾಡೋಕ್ಕಾಗಲ್ಲ. ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನಮಸ್ಕಾರ.